ಇಷ್ಟು ಅದ್ಭುತವಾದ ಕ್ರಮ ಯಾರಿಗೂ ಗೊತ್ತಿಲ್ಲ ಬೇರೆ ದೇಶಗಳಲ್ಲಿ. ನಮ್ಮ ಸಂಪ್ರದಾಯಗಳು ನೋಡ್ರಿ ಎಷ್ಟು ವೈಜ್ಞಾನಿಕವಾದಿದ್ದವು ನೋಡ್ರಿ. ಇವೆಲ್ಲ ಬೇಕಾಗಿಲ್ಲ ನಮಗೀಗ. ಅಂದರೆ ಈಗಲೂ ನೀವು ಅಂದ್ಕೊಂಡಂಗೆ RO ವಾಟರು, ಹೇಮಮಾಲಿನಿ, ಡ್ರೀಮ್ ಗರ್ಲು, ಬುಡುಕ್ ಅಂತ ನೀರು ತೋರಿಸೋ ಈ ಜಾಹೀರಾತುಗಳಲ್ಲಿ ನಿಜವಾದ ಶುದ್ಧ ನೀರು ಸಿಗ್ತಾ ಇಲ್ಲ. ಆ ನೀರು ಕುಡಿದು ಏನಾಗಿದೆ ನಿಮಗೆ, ನಿಮ್ಮ ನಿರ್ನಾಳ ಗ್ರಂಥಿಗಳು, ಈ ಗೋಧಿ ತಿಂದು ಏನಾಗುತ್ತೆ ಅದೇ ಕೆಲಸ, ಈ ನಿರ್ನಾಳ ಗ್ರಂಥಿಗಳು ಸೂಕ್ಷ್ಮ ಪೋಷಕಾಂಶಗಳನ್ನು ಸಿಲೀನಿಯಮ್ಮು, ಜಿಂಕು, ಕಾಪರು, ಈ ಮಿನರಲ್ಸನ್ನು ಹೀರ್ಕೊಳ್ಳೋ ಶಕ್ತಿ ಕಮ್ಮಿ ಆಗ್ತಾ ಎಲ್ಲರಿಗೂ ಬೊಕ್ಕೆ ತಲೆ ಯಾಕೆ ಬಂತು? ಸಿಲೀನಿಯಂ ಕಮ್ಮಿ ಆಗಿದೆ, ಕಾಪರ್ ಕಮ್ಮಿ ಆಗಿದೆ. ನಿರ್ನಾಳ ಗ್ರಂಥಿಗಳು ಹೆಚ್ಚು ಕಮ್ಮಿ ಆಗೋಕ್ಕೆ ಯಾಕಾಯಿತು? ಪ್ಯಾಂಕ್ರಿಯಾಸ್ ಕೆಲಸ ಮಾಡೋಕ್ಕೆ ಶುರು ಮಾಡಲ್ಲ, ಥೈರಾಯ್ಡ್ ಗ್ರಂಥಿ ಅಡ್ರಿನಲ್, ಎಲ್ಲ ಗೊಂದಲಗಳು ಮೆತ್ತಿಗೆ ಒಂದು ದಿವಸದಲ್ಲಿ ಗೊತ್ತಾಗೋದಿಲ್ಲ. ಇವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಂತವಾಗಿ ಈ ಗೊಂದಲಗಳು ಒಂದಾದ ಮೇಲೆ ಹಬ್ಬಿಕೊಂಡು ನಿಮಗೆ ದಿಢೀರಂತ ಒಂದು ದಿವಸ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಬಂದಿದೆ ಡಾಕ್ಟ್ರೇ ಅಂತ ನಿಮಗೆ ಗೊತ್ತಾಗುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಬಂದಿದೆಯಾ? ನೋ ಪ್ರಾಬ್ಲಮ್ಮು, ಥೈರೋನಾರ್ಮ್ ಇದೆ, ಎಲ್ಟ್ರಾಕ್ಸಿನ್ ಇದೆ. ಅದು ನ್ಯೂಜಿಲೆಂಡ್ ಆಗಲಿ, ಚಾಮರಾಜನಗರದಲ್ಲಿ ಹಳ್ಳಿಯಲ್ಲಾಗಲಿ ಒಂದೇ ಪದಾರ್ಥ ಕೊಡ್ತಾ ಇರ್ತೀವಿ. ಎಷ್ಟು ದಿವಸ ಡಾಕ್ಟ್ರೇ? ಲೈಫ್ ಲಾಂಗ್ ಡಾಕ್ಟ್ರೇ. ಸೊ ನನ್ನ ಹತ್ರ ಬರೋ ಎಷ್ಟೊಂದು ಥೈರಾಯ್ಡ್ ಗ್ರಂಥಿ ಪ್ರಾಬ್ಲಮ್ ಇದ್ದ ರೋಗಿಗಳಿಗೆ ನೀವು ನೀರನ್ನು ಕುಡಿಯೋದು ಈ ಪ್ಲಾಸ್ಟಿಕ್ ಚೀಲಗಳಿಂದ ಬಿಟ್ಟು, ಈ ಪ್ಲಾಸ್ಟಿಕ್ ಬಾಟಲ್ಗಳಿಂದ ಬಿಟ್ಟು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಕುಡೀರಿ. ಈ ಪ್ಲಾಸ್ಟಿಕ್ ಹಾಲು ಕುಡಿಬೇಡ್ರಿ. ಸಾಮೆ ಅಕ್ಕಿ ಅಂತ ಇದೆ, ಇದು ನಿರ್ನಾಳ ಗ್ರಂಥಿಗಳನ್ನು ಶುದ್ಧ ಮಾಡುವ ಗುಣವನ್ನು ಈ ಸಾಮೆ ಅಕ್ಕಿಯ ಹೊಟ್ಟಿನಲ್ಲಿ, ಆ ಫೈಬರಲ್ಲಿ ಎಷ್ಟಿದೆ? 9.8% ಇದೆ. ಅಂದರೆ 100 ಗ್ರಾಮು ನೀವು ಸಾಮೆ ಅಕ್ಕಿ, ಒಣ ಅಕ್ಕಿ ತಗೊಂಡ್ರೆ ಅದರಲ್ಲಿ 9.8 ಗ್ರಾಮು ನಾರಿನಂಶ ಇದೆ. ಈ 9.8% ಅಂದರೆ ನೀವು 100 ಗ್ರಾಮ್ ಸಾಮೆ ಅಕ್ಕಿ ತಿಂದರೆ ಅದನ್ನು ನೆನೆಸ್ಕೊಂಡು ತಿನ್ನಬೇಕು. ನೀವು ನೆನೆಸಬೇಕು. ಈ 5 ಸಿರಿಧಾನ್ಯಗಳನ್ನು ನೀವು ಕಡ್ಡಾಯವಾಗಿ ನೆನೆಸಲೇಬೇಕು. ಯಾಕೆ? ಇದರಲ್ಲಿ ನಾರಿನ ಅಂಶ ಹೆಚ್ಚಾಗಿದೆ ಅಂತ ಎಲ್ಲರೂ ಅನ್ಕೋತಾರೆ. ಹೆಚ್ಚೇಗೇನಿಲ್ಲ, ಇಲ್ಲಿ ಸರಿಯಾಗಿದೆ. ನಮ್ಮ ಕರ್ಮ ಏನಂದರೆ ಈ ಅಕ್ಕಿ ಗೋಧಿ ತಿಂದು ನಾರು ಇಲ್ಲ ಅಂತ ಅಂದ್ಕೊಂಡು ಯಾವನೋ ಡಾಕ್ಟರ್ ಖಾದರ್ ಅಂತ ಬಂದಿದ್ದಾನೆ, ಸಿರಿಧಾನ್ಯಗಳಂತೆ ಅದರಲ್ಲಿ ನಾರಿನ ಅಂಶ ಹೆಚ್ಚಿದೆ. ಹೆಚ್ಚಿಲ್ಲ, ಸರಿಯಾಗಿದೆ. ಏನು ಮೋಸ ಅಂದರೆ ಇಲ್ಲಿ ಏನೂ ಇಲ್ಲ, ಇದರಲ್ಲಿ ಹೆಚ್ಚಿದೆ ಅಂತ ಅನ್ಕೋತಾ ಇದೆ. ಹೆಚ್ಚಿಲ್ಲ, ಕಮ್ಮಿ ಇಲ್ಲ, ಸರಿಯಾಗಿದೆ. ಎಷ್ಟು ಸರಿಯಾಗಿದೆ? ಎಷ್ಟು ಸರಿಯಾಗಿದೆ ಅಂದರೆ ನಿಮ್ಮ ರಕ್ತಕ್ಕೆ ಯಾವುದೇ ನಿಮಿಷದಲ್ಲಿ 5 ರಿಂದ 6 ಗ್ರಾಮ್ಗಿಂತ ಹೆಚ್ಚು ನಿಮ್ಮ ಇಡೀ ದೇಹದ ರಕ್ತದ ಒಟ್ಟಾರೆ 5 ರಿಂದ 6 ಲೀಟರ್ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚಾಗದೇ ಇರೋಂಗೆ ನೋಡಿಕೊಳ್ಳೋ ಒಂದು ಅದ್ಭುತವಾದ, ಅದು ಎಷ್ಟು ಕರೆಕ್ಟಾಗಿ ಎಷ್ಟು ಸರಿಯಾಗಿ ಇಟ್ಟಿದ್ದಾರೆ ದೇವರು ಅಂದರೆ 8 ರಿಂದ 12% ಈ 5 ಧಾನ್ಯಗಳಲ್ಲಿ ನೀರನ್ನು ಹೀರಿಕೊಂಡ್ರೆ 3 to 5 ಟೈಮ್ಸ್ ಅದು ಹೀರಿಕೊಳ್ಳುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 40 to 60 ಗ್ರಾಮ್ಸ್ ಆಗುತ್ತೆ. ಏನು? ಈ ಒಣನಾರು ಹಸಿ ನಾರು ಆಗಿ ಪರಿವರ್ತನೆ ಆಗತ್ತೆ ನಾವು ನೆನೆಸಿದಾಗ. ಅದನ್ನು ನಾವು ಬಾಯಿಗೆ ಹಾಕ್ಕೊಳ್ತೀವಿ. ಸೊ ಆ ನೆನೆಸಿ ಅಡುಗೆ ಮಾಡಿ ತಿನ್ನೋದ್ರಿಂದ ಈ ಸಿರಿಧಾನ್ಯಗಳಲ್ಲಿ ಆ ಹಸಿ ನಾರು ರೆಡಿ ಆಗತ್ತೆ ಆವಾಗ. ಆದರೆ ನಾವು ತರಕಾರಿ ತಿಂದರೆ ನಾರು ಬರುತ್ತೆ ಅಂತ ಎಲ್ಲರೂ ಅನ್ಕೊಳ್ತೀವಿ. ಸೊಪ್ಪು, ತರಕಾರಿ, ಹಣ್ಣು, ಹಂಪಲು, ಇದು ತದ್ವಿರುದ್ಧ. ಇಲ್ಲಿ ಇದರಲ್ಲಿ ನಾರಂಶ ಇದೆ. ಆದರೆ 100 ಗ್ರಾಮು ಕ್ಯಾರೆಟ್ ತಿಂದರೆ ನಿಮಗೆ 93 to 94% ನೀರೇ ಇರೋದು. ಅಂದರೆ ನಿಮಗೆ ಬೇಕಾದಷ್ಟು ನಾರು ತಿನ್ನಬೇಕು ನೀವು ಕ್ಯಾರೆಟ್ಟಿಂದ ಅಂದರೆ ಏನು ಮಾಡಬೇಕು? ಗೂಡು ಹಾಕ್ಕೊಂಡು ಒಂದು 5-6 kg ಕ್ಯಾರೆಟ್ ತಿನ್ನಬೇಕು. ಯಾಕೆಂದರೆ ಅದನ್ನು ಒಳಗಡೆ ಹೋಗ್ತಾ ಇದ್ದಂಗೆ ನೀರನ್ನು ಹೀರಿಕೊಳ್ಳುತ್ತೆ ಫಸ್ಟು ಆ ಪಚನನಾಳದಲ್ಲಿ. ಆದರೆ ಈ ನಾರು ನೀರನ್ನು ಹೀರಿಕೊಂಡು ತಾನು ದೊಡ್ಡದಾಗ್ತಾ ಹೋಗುತ್ತೆ. ವ್ಯತ್ಯಾಸ ಇಷ್ಟೇ. ಅರ್ಥ ಆಗ್ತಾ ಇದೆಯಾ ನಾನು ಹೇಳೋದು? ಅಂದರೆ ನಾವು ತರಕಾರಿ ಸೊಪ್ಪು ತಿಂದ್ಕೊಂಡು ನಾರನ್ನು ಪೂರೈಸ್ಕೊಳ್ತೀವಿ ಅಂತ ತಿಳ್ಕೊಳ್ಳೋದು ಸರಿಯಾದ ಕ್ರಮ ಅಲ್ಲ.
ತರಕಾರಿ ಸೊಪ್ಪು ತಿನ್ನೋದು, ಹಣ್ಣು ಹಂಪಲು ತಿನ್ನೋದು ಬೇರೆ, ಪೋಷಕಾಂಶಗಳ ಬಗ್ಗೆ ನಾವು ಅದನ್ನು ತಿನ್ನಬೇಕು. ಹೆಚ್ಚಾಗಿ ತಿನ್ನೋಕ್ಕಾಗೋದಿಲ್ಲ. ಎಷ್ಟು ಸೊಪ್ಪು ತಿಂತೀರಿ ನೀವು? 10 kg ಸೊಪ್ಪು ತಿನ್ನಬೇಕು ನೀವು ಅಲ್ವೇ? ನೋ, ಯು ಕೆನಾಟ್ ಡೂ ದ್ಯಾಟ್. ಅಂದರೆ ದೇವರು ಇದನ್ನು ಎಷ್ಟು ಸಮಯ ಸ್ಫೂರ್ತಿ ಸೂಕ್ಷ್ಮಗ್ರಾಹ್ಯತನವನ್ನು ಅದರಲ್ಲಿ ಮಾಡಿದ್ದಾರೆ ಅಂದರೆ, ಇಡೀ ಪ್ರಪಂಚಕ್ಕೆ ಎಲ್ಲ ಜೀವಿಗಳಿಗೂ ಬೇಕಾದಷ್ಟು ಈ ಧಾನ್ಯವನ್ನು ಒದಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಬರೀ ಸಿರಿಧಾನ್ಯಗಳಿಂದಾನೆ. ಯಾಕಂದರೆ ಈ ಸಿರಿಧಾನ್ಯಗಳು 4 ಮಳೆ ಬಂದರೆ ಸಾಕು, ಎಂಥ ಬರಡು ಭೂಮಿಯಲ್ಲಾದ್ರೂ 1 ಎಕರೆಗೆ 5 ರಿಂದ 10 ಕ್ವಿಂಟಲ್ ತನಕ ಬೆಳೆಸ್ಕೋಬೋದು. ಅಂದರೆ ತುಂಬ ಜನ ಈ ಸೋಕಾಲ್ಡು ಹಸಿರು ಕ್ರಾಂತಿ ವಿಜ್ಞಾನಿಗಳು ಎಲ್ಲರೂ ದ ಮೊಮೆಂಟ್ ಐಸೆ ಸಿರಿಧಾನ್ಯ ಬೆಳೆಯೋಕ್ಕಾಗಲ್ಲ, ಹೆಂಗೆ ತಿನ್ನೋಕ್ಕಾಗತ್ತೆ ನಿನಗೆ? ಈಗ ಆಲ್ರೆಡಿ ಅಪಪ್ರಚಾರ ಶುರುವಾಗಿದೆ. ಯಾಕಂದರೆ ಈ ಸಿರಿಧಾನ್ಯಗಳನ್ನು ಊಟ ಮಾಡಿ ಆರಾಮಾಗೋರು ತುಂಬ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಸಿರಿಧಾನ್ಯ ಬೇಕು ಅಂತ ಜನ ಕೇಳೋಕ್ಕೆ ಶುರು ಮಾಡಿದ ಮೇಲೆ ಈ ಸೈಂಟಿಸ್ಟ್ಗಳಿಗೆ ಎಲ್ಲರಿಗೂ ತಲೆ ತಿರುಗೋಗ್ತಾ ಇದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹೆಂಗಪ್ಪ ಗೋಧಿ ಒಳ್ಳೇದಲ್ಲ ಅಂತಾನೆ, ಅಕ್ಕಿ ಒಳ್ಳೇದಲ್ಲ ಅಂತಾನೆ ಇವನು. ಅಕ್ಕಿ ತಿಂದು ರೋಗ ಬರ್ತಾ ಇದೆ, ಗೋಧಿ ತಿಂದು ರೋಗ ಬರ್ತಾ ಇದೆ, ಬಂದು ಸಾಯ್ತಾ ಇದ್ದೀವಿ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅಲ್ಲೆಲ್ಲೋ ಒಬ್ಬನು ಯಾವನೋ ಫೋನಿ ಮಿಲ್ಲೆಟ್ ಅಂತ ತಿಂದಿದ್ದಾನೆ ಅಂತೆ, ಅವನಿಗೆ ಗಾಯ್ಟರ್ ಬಂದಿದೆಯಂತೆ, ಥೈರಾಯ್ಡ್ ಪ್ರಾಬ್ಲಮ್ ಆಗುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ 1999 ಯಾವಾಗಲೋ ಮಾಡಿದ್ದು 1-2 ಪೇಪರ್ಗಳನ್ನು ಬುಡುಕ್ ಅಂತ ಗಿರಿಡ್ಕಿ ಹೊಡೋಕ್ಕೆ ಶುರು ಮಾಡಿದ್ದಾರೆ ಈ ಕಂಪನಿಗಳು ಆಲ್ರೆಡಿ. ಅಂದರೆ ನಮ್ಮ ದೇಶಗಳಿಂದ ಅದು ಯಾವುದೇ ಪದಾರ್ಥ ಒಳ್ಳೆಯದಾಗತ್ತೆ ಅಂತ ಹೇಳಕ್ಕೆ ಶುರು ಮಾಡಿದ ತಕ್ಷಣವೇ ಈ ಕಂಪನಿಗಳು ಕಳ್ಳೆಕಾಯಿ ಎಣ್ಣೆ ಅಫ್ಲೋಟಾಕ್ಸಿನ್ ಇರುತ್ತೆ, ಅದು ಒಳ್ಳೆಯದಲ್ಲ. 1995 to 2000 ದೊಡ್ಡ ಮಾಧ್ಯಮ ಪ್ರತಿಯೊಂದು ಪೇಪರಲ್ಲಿ ಇದೇ ಬರೆಯೋದು, ಅಫ್ಲೋಟಾಕ್ಸಿನ್. ಅದು ಎಲ್ಲೋ ಕಳ್ಳೆಕಾಯಿ ಬೀಜ ನೀವು ಮಳೆಗಾಲದಲ್ಲಿ ಕಟಾವು ಮಾಡಿದ್ರೆ ಒಂದೊಂದು ಸತಿ ಫಂಗಸ್ ಅದರ ಮೇಲೆ ಬಂದಾಗ ಸ್ವಲ್ಪ ಅಫ್ಲೋಟಾಕ್ಸಿನ್ ಇದು ನರನಾಡಿಗಳನ್ನು ನಿಸ್ತೇಜ ಮಾಡುತ್ತೆ, ತೊಂದರೆ ಮಾಡುತ್ತೆ ಅಂತ ಪೇಪರ್ ಮೇಲೆ ಪೇಪರ್ ಬರೆದಿದ್ದು ಕೊನೆಗೆ ಯಾರು ಕಳ್ಳೆಕಾಯಿ ಎಣ್ಣೆ ಅಂದರೆ ತಿನ್ನಬಾರದು ಅನ್ನೋ ಥರ. ಇನ್ಫ್ಯಾಕ್ಟ್ ತದ್ವಿರುದ್ಧವಾಗಿ ಕಳ್ಳೆಕಾಯಿ ಬೀಜ ಸಿಪ್ಪೆಯಲ್ಲಿ, ಗುಲಾಬಿ ರಂಗು ಸಿಪ್ಪೆಯಲ್ಲಿ ರೆಸ್ವೆರಾಟ್ರಲ್ ಅಂತ ಒಂದು ಕೆಮಿಕಲ್ ಇದೆ. ಅದು ಇಡೀ ಜಗತ್ತಿನಲ್ಲಿ ಎಲ್ಲ ರಾಸಾಯನಿಕ ಪದಾರ್ಥಗಳಿಗಿಂತ ಅತಿ ಅದ್ಭುತವಾದ ಔಷಧಿ ಗುಣ. ಅದು ಆ್ಯಂಟಿ ಇನ್ಫ್ಲಮೇಟರಿ, ಅಂದರೆ ವಾಪು ಊತ ಬರೋದನ್ನು ತಡೆಯೋದರಲ್ಲಾಗಲಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂದರೆ ಈ ಸೂಕ್ಷ್ಮಜೀವಿಗಳನ್ನು ಸಾಯಿಸುವ ಗುಣದರಲ್ಲಿ ಆಗಲಿ, ಅಥವಾ ಆ್ಯಂಟಿ ವೈರಲ್ ವೈರಾಣುಗಳ ವಿರುದ್ಧ ಹೋರಾಡೋದಕ್ಕಾಗಲಿ, ಆ್ಯಂಟಿ ಕಾರ್ಸಿನೋಜೆನಿಕ್ ಅಂದರೆ ನಿಮ್ಮ ದೇಹಕ್ಕೆ ಈ ಕ್ಯಾನ್ಸರ್ ಅನ್ನುವ ರೋಗವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕಾಗಲಿ. ಇನ್ನೂ ಮೋಸ ಏನಂದರೆ ಕಳ್ಳೆಕಾಯಿ ಬೀಜ ಸಿಪ್ಪೆ, ಅದೇ ಕಳ್ಳೆಕಾಯಿ ಬೀಜ ಒಂದು 7-8 ಕಾಳು ಮೊಳಕೆ ಮಾಡಿಕೊಂಡು ಆ ಗುಲಾಬಿ ರಂಗು ಸಿಪ್ಪೆ ಸಮೇತ ನೀವು ವಾರಕ್ಕೆ 2 ದಿವಸ ಸಾಕು, ಒಂದು 10 ವಾರ 7-8 ಕಳ್ಳೆಕಾಯಿ ಬೀಜ ಜಾಸ್ತಿ ತಿನ್ನಕ್ಕೆ ಹೋಗಬೇಡಿ, ಅಷ್ಟೇ ಸಾಕು. ತಿಂದರೆ ನೀವೆಲ್ಲರೂ ನಿಮ್ಮ ಮುದಿತನವನ್ನು ಕಳೆದುಕೊಂಡು ಮತ್ತೆ ಯುವಕರಾಗಿ ಕಾಣಿಸೋಕೆ ಶುರು ಮಾಡ್ತೀರಾ. ತ್ವಚ ಅಲ್ಲ, ಇಡೀ ದೇಹದಲ್ಲಿದ್ದ ಎಲ್ಲ ಅಂಗಾಂಗಗಳು ಯುವತ್ವವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆಗಳಾಗಿವೆ. ಇಷ್ಟು ಅದ್ಭುತವಾದ ಪದಾರ್ಥ, ಇಷ್ಟು ಅದ್ಭುತವಾದ ಎಣ್ಣೆಯನ್ನು ನಾವು ಕುಡಿಬಾರದು ಅಂತ ಈ ಪ್ಲಾಸ್ಟಿಕ್ ಎಣ್ಣೆಯನ್ನು ತಂದು ನಮ್ಮ ತಲೆ ಮೇಲೆ ಸುರಿತಾ ಇದ್ದಾರೆ ಈ ಹುನ್ನಾರಗಳು. ಅಂದರೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಮ್ಮ ದೇಶಗಳಿಂದ ಯಾವುದಾದ್ರೂ ಒಳ್ಳೆಯ ಪದಾರ್ಥ, ಒಳ್ಳೆಯ ಅಂಶ ಸಿಕ್ಕಿದೆ ಅಂದರೆ ಈ ಪಾಶ್ಚಾತ್ಯ ದೇಶಗಳಲ್ಲೂ ವ್ಯಾಪಾರೀಕರಣ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಹದತಪ್ಪಿಸೋದಕ್ಕೆ ಅದು ಸರಿ ಇಲ್ಲ, ಇದಕ್ಕೆ ಈ ತೊಂದರೆ ಇದೆ, ಇದು ವೈಜ್ಞಾನಿಕ ಹಿನ್ನೆಲೆ ಇದೆ ಅಂತ ಹೇಳ್ಕೊಳಕ್ಕೆ ಶುರು ಮಾಡ್ತಾರೆ. ಎಷ್ಟು ಮಟ್ಟಕ್ಕೆ ಅಂದರೆ, ಈಗ ನಮ್ಮ ಸೋಕಾಲ್ಡ್ CFTRAಯಲ್ಲಿ ಕೊರಲೆ ಬಗ್ಗೆ ನಾನು ಅದರಲ್ಲಿ ನಾರಿನಂಶ ಎಷ್ಟಿದೆ ಅಂತ ಕೇಳಕ್ಕೆ ಹೋದರೆ ಇಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ರು.
ಅದೇ ಸೈಂಟಿಸ್ಟ್ಗಳು ಚಿಯಾ ಪುಯ್ಯ ಕಿಯಾ ಸಿಯೆ ಪುಯ್ಯ ಅಂತ ಅದರ ಮೇಲೆ ಈಗ ರಿಸರ್ಚ್ ಮಾಡ್ತಾ ಇದ್ದಾರೆ. ಅದು ನಮ್ಮ ದೇಶದ ಧಾನ್ಯವೇ ಅಲ್ಲ. ನಮ್ಮ ಯೂನಿವರ್ಸಿಟಿಗಳು, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಸೋಯಾಬೀನ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅವರೆಕಾಯಿ ಮೇಲೆ ಇಲ್ಲ, ಹೆಸರು ಕಾಳು ಮೇಲೆ ಇಲ್ಲ, ಮಟಕಿ ಕಾಳು ಮೇಲೆ ಇಲ್ಲ, ತಗನಿ ಕಾಳು ಮೇಲೆ ಇಲ್ಲ. ಎಲ್ಲ ಕಾಳುಗಳಲ್ಲಿ, ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಇದೆ. 20 to 25% ಪ್ರೋಟೀನ್ ಎಲ್ಲ ಬೇಳೆಕಾಳುಗಳಲ್ಲಿದೆ. ಏನಪ್ಪ ಸೋಯಾಬೀನಲ್ಲಿ ಹೆಚ್ಚು ಪ್ರೋಟೀನ್ ಇದೆ. ಎಷ್ಟು? 36%. ಬೇಕಾಗೇ ಇಲ್ಲ ನಮಗೆ ಬೇಕಾಗಿರೋದು 9% ಪ್ರೋಟೀನು. ಅಷ್ಟು ಪ್ರೋಟೀನ್ ನಮ್ಮ ನವಣೆಯಲ್ಲಿದೆ, ಬರಗುವಲ್ಲಿ ಇದೆ. ಹೆಚ್ಚು ಪ್ರೋಟೀನ್ ತಿಂದರೆ ನಿಮಗೆ ರಕ್ತನಾಳಗಳ ಗೋಡೆಗಳ ಮೇಲೆ ಸ್ಕ್ಯಾರಿಂಗ್ ಆಗುತ್ತೆ. ಸ್ಕ್ಯಾರಿಂಗ್ ಆದರೆ ಅಂಟ್ಕೊಳ್ಳೋಕೆ ಶುರು ಮಾಡುತ್ತೆ. ಹೃದಯಾಘಾತಗಳು ಹೆಚ್ಚಾಗಬೇಕು ಅಂದರೆ ಹೆಚ್ಚು ಪ್ರೋಟೀನ್ ತಿನ್ನಿ. ಅದು ಇನ್ನೂ ಬುದ್ಧಿ ಬಂದಿಲ್ಲ. ಈ ಮಾಂಸ ತಿಂದಿದ್ದವ್ರಿಗೆಲ್ಲರಿಗೂ ಬ್ಲಡ್ ಪ್ರೆಷರು, ಬ್ಲಡ್ ಬ್ಲಾಕ್ಸ್ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದು ಮಾತ್ರ ತಿಂತಾ ಇರ್ಬೋದು. ಕೊಬ್ಬರಿ ಎಣ್ಣೆ ತಿನ್ನಬೇಡ್ರಿ, ಕೊಬ್ಬರಿ ಪಚ್ಚಡಿ ತಿನ್ನಬೇಡ್ರಿ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ನಾವೆಲ್ಲರೂ ಎಷ್ಟು ಮುಟ್ಟಾಳರಾಗಿದ್ದೀವಿ ಅಂದರೆ ಐ ಜಸ್ಟ್ ಕಾಂಟ್ ಬಿಲೀವ್ ಮೈ ಸೆಲ್ಫ್. ಇನ್ಫ್ಯಾಕ್ಟ್ ಯಾಕಂದರೆ ಫಸ್ಟ್ ಒಂದು 10 ವರ್ಷ ನನಗೂ ಅದೇ ಗೊಂದಲ ಇತ್ತು. ಅಯ್ಯೋ, ಏನು ಮಾಂಸ ತಿನ್ನಬೇಕು, ಮೊಟ್ಟೆ ತಿನ್ನಬೇಕಂತ ಇದ್ದಾರೆ. ಮಾಂಸ, ಮೊಟ್ಟೆ, ಮೀನು ಇವೆಲ್ಲ ಮಾನವನ ಆಹಾರ ಅಲ್ಲವೇ ಅಲ್ಲ. ಇನ್ನೂ ಮೋಸ ಏನಂದರೆ ಅಕ್ಕಿ, ಗೋಧಿ, ಹಾಲು, ಸಕ್ಕರೆನೂ ಮಾನವನ ಆಹಾರ ಅಲ್ಲ. ಇವೆಲ್ಲ ಕೃತಕವಾಗಿ ಈ ಕಂಪನಿಗಳು ರಾಸಾಯನಿಕ ಪದಾರ್ಥಗಳ ಬಳಕೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಉತ್ಪಾದನೆ ಮಾಡಿ ಎಲ್ಲರ ಬಾಯಿಗೆ ತುರುಗ್ತಾ ಇರೋ ಒಂದು ವಾಣಿಜ್ಯೀಕರಣದ ಹುನ್ನಾರಗಳು ಮಾತ್ರ. ಇವು ಆಹಾರ ಅಲ್ಲವೇ ಅಲ್ಲ. ಆಹಾರ ಅನ್ನುವ ಭ್ರಮೆಯಲ್ಲಿ ನಮ್ಮನ್ನು ಜೀವನ ಮಾಡೋದಕ್ಕೆ ಈ ಕಂಪನಿಗಳು, ಈ ಡಾಕ್ಟರ್ಗಳು, ಈ ವಿಜ್ಞಾನಿಗಳು ಕಳೆದ 50 ವರ್ಷಗಳಿಂದ ಕಣ್ಣು ರೆಪ್ಪ ಮಿಟುಕಿಸದೆ ದೊಡ್ಡ ವ್ಯವಸ್ಥಿತವಾಗಿ ಸುಭದ್ರವಾಗಿ ಮುಂದಕ್ಕೆ ಹೊರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಕಾರಣ ಬಿಟ್ಟು ಇನ್ನು ಏನೂ ಕಾರಣ ಇಲ್ಲ ನಮ್ಮ ರೋಗಗಳಿಗೆ. Absolutely there is no other reason for all of our diseases. ಅಂದರೆ ನಾವು ನಮ್ಮ ಆಹಾರ ಪದಾರ್ಥಗಳನ್ನು, ನಮ್ಮ ಜೀವನ ಕ್ರಮವನ್ನು ಸಹಜತೆಯಿಂದ ಅಸಹಜತೆ ಕಡೆಗೆ ತಗೊಂಡು ಹೋಗಿದ್ದೀವಿ. ಇದೊಂದೇ ಕಾರಣ, ಇನ್ನೇನೂ ಇಲ್ಲ. Absolutely there is no other reason. ನಾವು ಸಹಜವಾಗಿ ಬದುಕೋದನ್ನು ಬಿಟ್ಟು ಅಸಹಜತೆ ಕಡೆಗೆ, ಕೃತಕ ಪದಾರ್ಥಗಳಿಗೆ ನಮ್ಮ ಗಮನವನ್ನು ಹರಿಸಿದ್ದೀವಿ. ಇದು ನಿಜವಾದ ವಿಶ್ಲೇಷಣೆ. There is no other reason for our cancer. There is no other reason for our BP. There is no other reason for our rheumatism. There is no other reason for our tumors. There is no other reason. ಇಂಗ್ಲೀಷಲ್ಲಿ ಮಾತಾಡಿ ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಯಾವುದೇ ಕಾರಣ ಇಲ್ಲ. ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಆಹಾರ ಪದ್ಧತಿಗಳು, ನಮ್ಮ ಕ್ರಮಗಳು, ನಮ್ಮ ಜೀವನ ಶೈಲಿ ವಿಧಾನಗಳು ಇವು ನಮ್ಮ ಆರೋಗ್ಯವನ್ನು ಅತಿ ಕ್ರಮಬದ್ಧವಾಗಿ ನಮ್ಮನ್ನು ಕಾಪಾಡಿಕೊಂಡು ಬಂದಿವೆ. ಇನ್ನು ಮುಂದೆ ನಾವು ಈ ಭಯಾನಕ ಕೃತಕ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಪೂರ್ವ ಸಿದ್ಧವಾಗಿ ಮಾಡಿರೋ ಈ ಸೋ ಕಾಲ್ಡ್ ಹಾಲು, ಗೋಧಿ, ಅಪ್ಪ ಬೇಕಾಗಿಲ್ಲ, ಅಮ್ಮ ಬೇಕಾಗಿಲ್ಲ, 2 ನಿಮಿಷ ಈ ನೂಡಲ್ಸ್ ತಿನ್ನಿ ಅಂತ ಅಮಿತಾಬ್ ಬಚ್ಚನ್ ಹೇಳ್ತಾನೆ. ನೋಡ್ರಿ, ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಒಂದೇ ಜಾಹೀರಾತುಗಳಲ್ಲಿ ಈ ರೀತಿ ನಿರ್ನಾಮ ಮಾಡ್ತಾನೆ ಅವನು. ನಾನು ಇದ್ದೀನಿ ತುಂಬ ಸುಂದರವಾಗಿ ಅಂತ ಮಾಧುರಿ ದೀಕ್ಷಿತ್ ಅದೇ ನೂಡಲ್ಸನ್ನು ಮಾರಾಟ ಮಾಡೋಕ್ಕೆ ಹೊರಡ್ತಾರೆ. ನೀವಿಬ್ಬರು ಬೇಡ, ಸ್ವದೇಶಿ ವಿದೇಶಿ ಅಂತ ಬಾಬಾ ರಾಮದೇವು ನೂಡಲ್ಸನ್ನು ರೆಡಿ ಮಾಡಿ ಕೊಡೋಕ್ಕೆ ಶುರು ಮಾಡಿದ್ದಾನೆ. ಎಲ್ಲರೂ ಮಾರಾಟ ಮಾಡ್ತಾ ಇರೋದು ನೂಡಲ್ಸ್ ಅಲ್ಲ, ಗೋಧಿ ಹಿಟ್ಟು, ಮೈದಾ ಹಿಟ್ಟು. ಇದಕ್ಕೆ ಅಲೋಕ್ಸಾನ್ ಅಂತ ಒಂದು ಕೆಮಿಕಲ್, ರಾಸಾಯನಿಕ ಪದಾರ್ಥವನ್ನು, ಈ ಬಣ್ಣ ತೆಗೆಯೋ ಕೆಮಿಕಲ್, ಇದು ಬ್ಲೀಚಿಂಗ್ ಪೌಡರ್ ಥರದ್ದು,
ನೇರವಾಗಿ ನಿಮ್ಮ ಮೇದುಜೀಕಾರಂಗ ಬೀಟಾ ಸೆಲ್ಸನ್ನು, ಇನ್ಸುಲಿನ್ ಉತ್ಪಾದನೆ ಮಾಡುವ ಕಣಗಳನ್ನು ನಿಷ್ಕ್ರಿಯಗೊಳ್ಳುವ ಗುಣ ಈ ಅಲೋಕ್ಸಾನ್ ಕೆಮಿಕಲ್ಗಿದೆ. ನಿಜವಾಗಲೂ ನಿಮಗೆ ಮಧುಮೇಹ ರೋಗ ಬರಬೇಕು ಅಂದರೆ ಜೀವ ರಾಸಾಯನಿಕ ಪ್ರಯೋಗಶಾಲೆಗಳಲ್ಲಿ ಬಳಸೋ ರಾಸಾಯನಿಕ ಪದಾರ್ಥ ಈ ಅಲೋಕ್ಸಾನ್. ಅಂದರೆ ಒಂದು ಮೊಲ ಅಥವಾ ಒಂದು ಗಿನಿ ಪಿಗ್ಗು ಅಥವಾ ಒಂದು ಮಂಗ ಮಧುಮೇಹ ರೋಗ ಬರಬೇಕಂದ್ರೆ 3 ದಿವಸ ಈ ಅಲೋಕ್ಸಾನ್ ಅನ್ನೋ ರಾಸಾಯನಿಕ ಪದಾರ್ಥವನ್ನು ಚುಚ್ಚುಮದ್ದು ಮಾಡಿದರೆ 6ನೇ ದಿವಸಕ್ಕೆ ಆ ಬೀಟಾ ಸೆಲ್ಸ್ ಇನ್ಸುಲಿನ್ ಉತ್ಪಾದನೆಯನ್ನು ನಿಷ್ಕ್ರಿಯಗೊಳಿಸ್ತವೆ. ಈಗ ಅರ್ಥ ಆಗ್ತಾ ಇದೆಯಾ ನಿಮಗೆ 8 ವರ್ಷ ಮಕ್ಕಳು 12 ವರ್ಷ ಮಕ್ಕಳಿಗೆ ಮಧುಮೇಹ ರೋಗ ಯಾಕೆ ಬರ್ತಾ ಇದೆ ಅಂತ? ಯಾಕಂದರೆ ಚಾಮರಾಜನಗರದ ಒಂದು ಮಾರುಮೂಲೆ ಗ್ರಾಮದಲ್ಲಿ ಈ ನೂಡಲ್ಸು ತಿಂಗಳಿಗೆ 60,000 ರೂಪಾಯಿ ವಹಿವಾಟು ನಡೀತಾ ಇದೆ. ತಾಯಿ ತನ್ನ ಮಗುಗೆ ರಾಗಿ ಹಾಲನ್ನು ಕುಡಿಸೋದು ಮರ್ತು ಹೋಗಿದ್ದಾರೆ. ರಾಗಿ ಹಾಲು ಕುಡಿಸಮ್ಮ ಅಂದರೆ ಹಾಲು ಹೆಂಗೆ ತೆಗಿಬೇಕು ಡಾಕ್ಟ್ರೇ? ರಾಗಿಯನ್ನು ಅರ್ಧ ಗಂಟೆ ಬೆಳಗ್ಗೆ 5 ಗಂಟೆಗೆ ನೆನೆಸಾಕಿದ್ರೆ 10:30 11 ಗಂಟೆಗೆ ರುಬ್ಬಿದ್ರೆ ಹಾಲು ಬರುತ್ತೆ. ಇಷ್ಟೇ. ತಕ್ಷಣ ನೀರನ್ನು ಹಾಕಿ ಎಷ್ಟು ತಿಳಿಬೇಕೋ ಅಷ್ಟನ್ನು ಮಾಡಿಕೊಂಡು ಮಗುಗೆ ಹಾಲು ಕೊಟ್ಟರೆ ಅದು ಎಷ್ಟು ಶುದ್ಧವಾದ, ಸ್ವಚ್ಛವಾದ ಮತ್ತು ಅತಿ ಪೂರಕವಾದ ಹಾಲು. ಕ್ಯಾಲ್ಶಿಯಂ ಅಂತಿರಲ್ಲ, ರಾಗಿಯಲ್ಲಿದ್ದಿಷ್ಟ ಕ್ಯಾಲ್ಶಿಯಂ ಇನ್ನು ಯಾವ ಧಾನ್ಯದಲ್ಲೂ ಇಲ್ಲ. ನಿಮ್ಮ ಹಾಲಿಗೂ ಅಷ್ಟು ಸುಣ್ಣದ ಅಂಶ ಇಲ್ಲ. ಸಜ್ಜೆಯಲ್ಲಿ, ನವಣೆಯಲ್ಲಿ, ಇನ್ಫ್ಯಾಕ್ಟ್ ಬಿಳಿ ಜೋಳ ತೆನೆ ಕಟ್ಟುತ್ತೆ. ಅದು ತೆನೆ ಕಟ್ಟಿದಾಗ ಹಸಿ ಇದ್ದಾಗ ಬಾಯಿಗೆ ಹಾಕ್ಕೊಂಡು ಅಗಿದ್ರೆ ಹಾಲು ಬರುತ್ತೆ. ಒಂದಲ್ಲ ಎರಡಲ್ಲ 10 ಧಾನ್ಯ ಇದೆ ಹಾಲು ಕೊಡೋದು. ಇಂಥ ಅದ್ಭುತವಾದ ಕ್ರಮಗಳು, ಇಂಥ ವೈಜ್ಞಾನಿಕವಾದ ಕ್ರಮಗಳನ್ನು ನಾವನ್ನು ಬಿಟ್ಟು ಈ ಜಾಹೀರಾತುಗಳ ಭ್ರಮಾಲೋಕದಲ್ಲಿ ಈ ಶಾರುಖ್ ಖಾನ್ಗಳು, ಅಮಿತಾಬ್ ಬಚ್ಚನ್ಗಳು, ಏನೇನೋ ಹೆಸರುಗಳು, ಕೊಹ್ಲಿಗಳು, ಧೋನಿಗಳು, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದಿ ತೆಂಡೂಲ್ಕರ್ಗಳು, ಸಂಡೇಯ ಮಂಡೆ ಖಾವೋ ಅಂಡೆ ಕೈ ಓ ಅಂತ ತೋರಿಸ್ತಾರೆ. ಟೂತ್ ಪೇಸ್ಟ್ಗಳು ಹಿಂಗೆ ಉಜ್ರಿ ಹಂಗಂಗೆ ಉಜ್ರಿ ಕ್ಯಾಲ್ಸಿಯಂ ಬಂದು ಹತ್ಕೊಂಡ್ಬಿಡುತ್ತೆ ನಿಮ್ಮ ಹಲ್ಲುಗಳಿಗೆ. ವೈಜ್ಞಾನಿಕತೆ. ಹಲ್ಲು ಸಡಿಲ ಆಗತ್ತೆ ಅಷ್ಟೇ. ಬನ್ನಿ ನಾವು ರೂಟ್ ಕ್ಯಾಪ್ ಮಾಡ್ತೀವಿ, ಏನದು ಏನೇನೋ ಹೆಸರುಗಳು, ರೂಟ್ ಕೆನಾಲ್ ಇದೆ, ರೂಟ್ ಇದೆ, ಸಿಮೆಂಟ್ ಹಾಕ್ತೀವಿ, ಕ್ಯಾಪ್ ಹಾಕ್ತೀವಿ, ಚಿನ್ನದ ಕ್ಯಾಪ್ ಹಾಕ್ತೀವಿ, ಪ್ಲಾಟಿನಮ್ ಕ್ಯಾಪ್ ಹಾಕ್ತೀವಿ. ಈ ಥರ ಮೋಸಗಳನ್ನು ಮಾಡ್ಕೋಬೇಕಾ? ಹಾಂ ನೋಡ್ರಿ, ಅಂದರೆ ನಾವು ಸರಾಗವಾಗಿ ನಮ್ಮ ಹಲ್ಲನ್ನು ಸರಿಯಾಗಿ ಉಜ್ಜಿಕೊಳ್ಳೋದಕ್ಕೂ ಗೊತ್ತಿಲ್ಲ. ನಿಜವಾಗಲೂ ನಿಮ್ಮ ಬಾಯನ್ನು ಶುದ್ಧ ಮಾಡ್ಕೋಬೇಕು ಅಂದರೆ ನೀವು ಬಳಸಬೇಕಾಗಿದ್ದು ಇಜ್ಜಲು ಪೌಡ್ರು. ಸೂರ್ಯರಶ್ಮಿಗೆ 2-3 ಗಂಟೆ ನೀವು ಸೋಕಿಸಿದ್ರೆ ಈ ಇಜ್ಜಲು ಪೌಡ್ರು, ಅದನ್ನು ಇಂಗ್ಲೀಷಲ್ಲಿ ಆಕ್ಟಿವೇಟೆಡ್ ಚಾರ್ಕೋಲ್. ನಿಮ್ಮ ಟೂತ್ ಪೇಸ್ಟಲ್ಲಿ ಆಕ್ಟಿವೇಟೆಡ್ ಚಾರ್ಕೋಲ್ ಇದೆಯಾ ಅಂತ ಪ್ರಿಯಾಂಕಾ ಚೋಪ್ರಾ ಟುಂಗ್ ಅಂತ ಒಂದೊಂದು ಚುಕ್ಕೆ ಹಾಕಬೇಕು. ಇಡೀ ಆಕ್ಟಿವೇಟೆಡ್ ಚಾರ್ಕೋಲ್ ಬಳಸ್ಬೋದಲ್ಲ. ನಮ್ಮ ಪೂರ್ವಜರು ಮಾಡ್ತಾ ಇದ್ದಿದ್ದೇ ಅದು. ಉಜ್ರಿ, ದಂತ ಮರ್ದನೆ ಮಾಡ್ರಿ. ಬೆರಳು ದೇವರು ಕೊಟ್ಟಿದ್ದಾರೆ 5, ಒಂದಲ್ಲ ಎರಡಲ್ಲ 4, 5 ಕೊಟ್ಟಿದ್ದಾರೆ. ಒಂದರಲ್ಲಿ ಆಗಲ್ಲ ಅಂದರೆ ಇನ್ನೊಂದರಿಂದ ಮಾಡ್ರಿ. ಓ ಡಾಕ್ಟ್ರೇ ನಮ್ಮ ಕಪ್ಪಗಾಗ್ಬಿಡುತ್ತೆ ಹಲ್ಲು, ಅದೇನು ಅಂಟ್ಕೊಳ್ಳೋದಿಲ್ಲ. ಅಲ್ಲಿ ಬಾಯಿಗೆ ನೀರು ಹಾಕಿ ಉಕ್ಲಿಸಿದ್ರೆ ಹೋಗುತ್ತೆ. ಹೆಂಗೆ ಹೋಗುತ್ತೆ? ನಿಮ್ಮ ಬಾಯಲ್ಲಿದ್ದ ಎಲ್ಲ ಸೂಕ್ಷ್ಮ ಜೀವಿಗಳನ್ನು ಹೀರಿಕೊಂಡು ಹೋಗುತ್ತೆ. ಬಿಕಾಸ್ ಆಕ್ಟಿವೇಟೆಡ್ ಚಾರ್ಕೋಲ್ ಈಸ್ ದ ಓನ್ಲಿ ಮೆಟೀರಿಯಲ್ ವಿಚ್ ಕ್ಯಾನ್ ಅಬ್ಸಾರ್ಬ್ ಡೆಡ್ ಆರ್ ಲೈವ್ ಬ್ಯಾಕ್ಟೀರಿಯಾ, ನಥಿಂಗ್ ಎಲ್ಸ್. ಈ ಪೇಸ್ಟ್ ಹಾಕ್ಕೊಂಡು ಡಿಟರ್ಜೆಂಟ್ ಥರ ನೊರೆ ಬಂದು 24 ಗಂಟೆ ಏನೂ ಇಲ್ಲ ಅಲ್ಲಿ. ಇನ್ನೇನು ಧೂಳ ಉಜ್ಕೊಳ್ಳೋದಕ್ಕೆ ಡೆಟರ್ಜೆಂಟ್ ಹಾಕಿ. ಅಂದರೆ ಎಷ್ಟು ಅದ್ಭುತವಾದ ಕ್ರಮ ಇತ್ತು ನೋಡ್ರಿ, ಎಷ್ಟು ವೈಜ್ಞಾನಿಕವಾದಿದ್ದು. ಇಲ್ಲ ಹಲ್ಲು ಪೊಡಿ ಇಜ್ಜಲು ಪೊಡಿ ಹಾಕ್ಕೊಂಡು ಬಾಯಿ ಉಜ್ಕೋತಾರೆ. ಏನು
ಹೋಗ್ರಿ ಏನೋ ಹಿಂದಿನ ಕಾಲದಲ್ಲಿ ಇದ್ದವನು. ದಟ್ ಈಸ್ ದ ಮೋಸ್ಟ್ ಅಡ್ವಾಂಟೇಜಿಯಸ್ ಆ್ಯಂಡ್ ಮೋಸ್ಟ್ ಸೈಂಟಿಫಿಕ್ ಮೆಥಡ್ ಆಫ್ ಬ್ರಷಿಂಗ್ ಟೀತು. ಪ್ಲಾಸ್ಟಿಕ್ ಬ್ರಷ್ಗಳನ್ನು ಇದ್ದುಕೊಂಡು ಉಜ್ಜಿದ್ದು 2 ತಿಂಗಳಾದಮೇಲೆ ಅದು ಸವಿದಿದೆ. ಎಲ್ಲಿಗೆ ಹೋಗಿದೆ ಆ ಪ್ಲಾಸ್ಟಿಕ್ ಎಲ್ಲ? ನಿಮ್ಮ ಬಾಯಿಗೆ ಹೋಗಿರೋದು. ನೋಡ್ರಿ ಎಷ್ಟು ಸೈಂಟಿಫಿಕ್ನೆಸ್ ಇದೆ ಈ ಪ್ಲಾಸ್ಟಿಕ್ ಬ್ರಷಿಂದ ಹಿಂಗೆ ಉಜ್ಜಿಕೊಳ್ಳೋದು. ಸಪ್ರೇಟಾಗಿ ಉಜ್ಜಿಕೊಳ್ಳ್ರಿ, ಒಬ್ಬೊಬ್ಬರು ಒಂದೊಂದು ಬ್ರಷು, 2 ತಿಂಗಳಿಗೆ ಒಂದೊಂದು ಬ್ರಷು. 150 million brushes ಆರ್ ಬೀಯಿಂಗ್ ಥ್ರೋನ್ ಅವೇ ಆನ್ ದಿಸ್ ಬ್ಯೂಟಿಫುಲ್ ದೇಶದಲ್ಲಿ. ನಮ್ಮ ದೇಶದಲ್ಲಿ ಪ್ರತಿ ತಿಂಗಳು 150 million ಬ್ರಷು. ಆ ಪ್ಲಾಸ್ಟಿಕ್ ಎಲ್ಲ 1 ಸೆಕೆಂಡು ನಮ್ಮ ಭೂಮಿ ಮೇಲೆ ಬಿದ್ದ ಮೇಲೆ ಅದು ಮತ್ತೆ ಕರಗಬೇಕಂದ್ರೆ 1000 ವರ್ಷ ಬೇಕು. ಅದೇ ನಮ್ಮ ಹಿಂದಿನವ್ರು ಏನು ಮಾಡ್ತಾಯಿದ್ರು, ಆ ಕಡೆ ಹೋದಾಗ ಈ ಕಡೆ ಹೋದಾಗ ಹೊಂಗೆ ಕಡ್ಡಿ, ಬೇವಿನ ಕಡ್ಡಿ, ಹುಣಸೆ ಕಡ್ಡಿ, ಹಲಸಿನ ಕಡ್ಡಿ ಬಾಯಿಗೆ ಹಾಕ್ಕೊಂಡು ಅಗದ್ರೆ